여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 오늘도 우리가 창세기를 여러분 앞에 대할 수 있어서 감사합니다. ಮತ್ತೆ ಇವತ್ತು ಕೂಡ ನಾವು ಆದಿಕಾಂಡ ಕುರಿತಾಗಿ ಮಾತಾಡುತ್ತಿದ್ದಕ್ಕೆ ನಾನು ಬಹಳ ಕೃತಜ್ಞನಾಗಿದ್ದೇನೆ. 6장 9절 읽겠습니다. ಇವತ್ತು ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ಓದೋಣ. 노아의 사전이라 아니라 노아는 의인이요 당세의 완전한 자라 그가 하나님과 동행하였으며 ನೋಹನ ಚರಿತ್ರೆ ನೋಹನು ನೀತಿವಂತನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದನು ಆತನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. 그가 세 아들 낳아 셈과 함과 야벳이라 ಶೇಮ್ ಹಾಮ್ ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. 때에 온 땅이 하나님 폐기에 강포와 땅에 충만한지라 ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕದಲ್ಲಿ ತುಂಬಿಕೊಂಡಿತ್ತು. 하나님 보신 이제 땅이 폐기하였으니 이는 땅에서 모든 혈기는 자의 행위가 폐기함이었더라. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳು ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. 우리가 대부분 사람들은 성경을 대하기 전에 자기 어떤 마음의 관념을 가지고 있습니다. ಅನೇಕ ಜನರು ಕೂಡ ದೇವರ ವಾಕ್ಯವನ್ನು ವಿವರಿಸುವಾಗ ಅದಕ್ಕಿಂತ ಮುಂಚೆ ಹೃದಯದಲ್ಲಿ ಕೂಡ ಆಗಲೇ ಏನೋ ದೃಷ್ಟಿ ಅಂತ ಇಟ್ಟುಕೊಂಡಿರುತ್ತಾರೆ. 믿으려면 성실해야 한다고 생각하고 ಅವರೆಲ್ಲರೂ ಕೂಡ ಅಂದುಕೊಳ್ಳುತ್ತಾರೆ ದೇವರು ನಂಬಬೇಕೆಂದ್ರೆ ಬಹಳ ಪರಿಶ್ರಮ ಪಡಬೇಕು 그리고 ಅಂತ. 정말 착실하게 살아야 한다고 대부분 사람들은 생각을 합니다. ಮತ್ತೆ ಅನೇಕರು ಕೂಡ ಅಂದುಕೊಳ್ಳುತ್ತಾರೆ ಬಹಳ ಸಿನ್ಸಿಯರ್ ಆಗಿ ಅಂತ ಜನರು ನಾವು ಬದುಕಬೇಕು ಅಂತ ಅಂದುಕೊಳ್ಳುತ್ತಾರೆ. 물론 틀린 이야기는 아니죠. ಹೌದು, ಅದು ತಪ್ಪು ಅಲ್ಲ. 그러나 하나님을 믿는다는 건 뭘 가르쳐 이야기하는 것이냐는 것입니다. ಅದು ನಿಜವಾಗಿ ಅರ್ಥವೇನು ದೇವರು ನಂಬುವುದು ಅಂತ ಹೇಳಿದರೆ, 노아 홍수 당시에 노아와 다른 사람들이 분명히 다른 것이 있었습니다. ನಿಜವಾಗಿ ಕೂಡ ನೋವನ ಸಮಯದಲ್ಲಿ ಕೂಡ ಬಹಳ ಖಚಿತವಾದ ಕೂಡ ವ್ಯತ್ಯಾಸವಿದೆ ನೋಹ ಮತ್ತೆ ಬೇರೆ ಜನರ ಕುರಿತು. 그 당시에 많은 사람들이 비가 왔을 때에 방주밖에 다 물에 빠져 ಆ 죽었습니다. ಒಂದು ಸಮಯದಲ್ಲಿ ಕೂಡ ನೋವು ನಾವೇ ಸಮಯದ ಎಲ್ಲರೂ ಕೂಡ ಜಲಪ್ರಳಯ ಸಮಯದ ಅವರೆಲ್ಲರೂ ಕೂಡ ಹೊರಗಿದ್ದರು, ಮತ್ತೆ ನಾವೇ ಹೊರಗಿದ್ದರು, ಮತ್ತೆ ಅನೇಕ ಜನ ಸತ್ತು ಹೋದರು. 8 식구 전부는 완전하게 살았습니다. ಆದ್ರೆ ನೋಹ ಮತ್ತೆ ತನ್ನ 8 ಜನರು ಮಾತ್ರ ಪರಿಪೂರ್ಣವಾಗಿ ತಮ್ಮ ಜೀವಿತ ಜೀವಿಸಿದರು. 물론 그들은 방주 안에 들어갔고 방주를 만들고 방주 안에 들어가서 산 것이죠. ಹೌದು, ಅವರೆಲ್ಲರೂ ಕೂಡ ನಾವೇನ್ ಮಾಡಿಕೊಂಡು ನಾವೊಳಗೆ ಹೋಗಿ ಅವರು ಜೀವಿಸಿದರು. 그러나 이제 중요한 것은 무엇이 노아로 하여금 방주 안에 들어가게 했고 ಅದೇ ಬಹಳ ಪ್ರಾಮುಖ್ಯದ ಸಂಗತಿ ಅಂತ ಹೇಳಿದ್ರೆ ಏನು ಮಾಡಿತ್ತು ನೋಹನಿಗೆ ಆ ಒಂದು ನಾವೇ ಒಳಗೆ 방주에 ಹೋಗುವಂತೆ. 들어가지 않았던 사람은 왜 그들은 방주에 들어가지 않았는지 그걸 이제 성경은 ಮತ್ತೆ 이야기하는 ಯಾರೆಲ್ಲರೂ 것입니다. ಕೂಡ ನಾವೇ ಒಳಗೆ ಪ್ರವೇಶ ಆಗಲಿಲ್ಲ ಅವರಿಗೆಲ್ಲ ಕೂಡ ಏನು ಮಾಡಿತ್ತು ಅದು ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. 성경을 보면은 노아와 그 당시에 멸망을 받은 사람들의 현저한 차이가 그 마음의 세계에서 ನಿಜವಾಗಿ 형성되는데 ಕೂಡ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನೋವನಿದ್ದ ಸಮಯದಲ್ಲಿ ಮತ್ತೆ ನೋವನಿರುವಂತಹ ಆ ಒಂದು ಸಮಯದಲ್ಲಿ ನೋಡುವಾಗ ಅವ್ರ ಹೃದಯ ಬಹಳ ವ್ಯತ್ಯಾಸವಾಗಿರೋದನ್ನು ನೋಡ್ತಾ ಇದೆ ಬೈಬಲಲ್ಲಿ. 8절에 그러나 노아는 여호와께 은혜를 입었더라 하는 말이 있습니다. ಆದ್ರೆ ಆದಿಕಾಂಡ 6ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಆದ್ರೆ ನೋಹನಿಗೆ ಯೆಹೋವನ ದಯವು ದೊರಕಿತು ಅಂತ. 노아는 하나님께로부터 오는 은혜를 입었다는 ಅದರ 것이죠. ಅರ್ಥ ನೋಹನು ದೇವರಿಂದ ಬಂದಂತ ಒಂದು ಕೃಪೆಯನ್ನು ಹೊಂದಿಕೊಂಡನು. 그러나 그 당시에 멸망을 당하는 사람들은 달랐습니다. ಆದ್ರೆ ಜನರು ಯಾರು ಕೂಡ ನಾಶ ಹೊಂದಿಕೊಂಡರೋ ಅವರೆಲ್ಲ ಅಲ್ಲ. 들어서 이야기를 해보겠습니다. ಉದಾಹರಣೆಗೆ ಒಂದು ತಗೊಳ್ಳೋಣ. ಈಗ 우리가 잘 아는 탕자 이야기에서 ನಮ್ಗೆಲ್ಲರೂ ಕೂಡ ಗೊತ್ತು ಎರಡನೇ ಮಗನ ಕುರಿತಾಗಿ. 자가 더럽게 생활하고 굶주려 고통스러울 때와 아버지 집에 와서 행복하겠을 때 차이가 ಏನು 뭡니까? ಕೂಡ ವ್ಯತ್ಯಾಸವಿದೆ. ಮಗನು ಆ ಒಂದು ಎರಡನೇ ಮಗನು ಆ ಒಂದು ಹಂದಿ ಇರುವ ಜಾಗದಲ್ಲಿ ಜೀವಿಸುವಾಗ ಮತ್ತೆ ತಂದೆ ಹತ್ರ ಬರುವಾಗ. 탕자 돼지우리에 있을 때 아버지 은혜를 입을 수가 없었습니다. ಯಾವಾಗ ಎರಡನೇ ಮಗನು ಕೂಡ ಹಂದಿ ಇರುವಂತ ಜಾಗದಲ್ಲಿ ಇದ್ದನು ಆಗ ತಂದೆಯ ಕೃಪೆಯನ್ನು ಕೂಡ ಆತನು ಹೊಂದಿಕೊಳ್ಳಲಿಲ್ಲ. 탕자의 더러움을 씻을 수 있는 능력이 ತಂದೆಯಲ್ಲೂ 있었습니다. ಕೂಡ ಬಲವಿದೆ ಆ ಒಂದು ಎರಡನೇ ಮಗನ ಒಂದು ಹೊಲಸನ್ನು ಕೂಡ ತೊಳೆಯುವುದಕ್ಕೆ. 그대로 화려하게 만들 수 있는 그 모든 것이 다 갖추어져 ಎಲ್ಲವೂ 있습니다. ಕೂಡ ಸಂಗತಿಗಳು ತಂದೆ ಹತ್ರ ಇದೆ. ಆ ಒಂದು ಎರಡನೇ ಮಗನನ್ನು ಕೂಡ ಸುಂದರವಾಗಿ ಮತ್ತೆ ಅದ್ಭುತವಾಗಿ ಮಾಡಲು 아들이 배부르게 먹을 모든 것이 다 준비되어 ಮತ್ತೆ 있었습니다. ಎಲ್ಲಾ ಸಂಗತಿಗಳು ತಂದೆ ಹತ್ರ ಇದೆ. ಆ ಒಂದು ಎರಡನೇ ಮಗನನ್ನು ಕೂಡ ಬಹಳ ತುಂಬುವಂತೆ 그 ಮಾಡಲಿಕ್ಕೆ. 돼지우리에 있을 때와 아버지 집에 왔을 때 차이는 ಆದ್ರೆ ಏನು 뭡니까? ತಾನೇ ವ್ಯತ್ಯಾಸವಿದೆ. ಆತನು ಆ ಒಂದು ಹಂದಿ ಇರುವಂತ ಜಾಗದಲ್ಲಿ ಇರುವಕ್ಕಿಂತ ಮತ್ತೆ ತಂದೆ ಬಳಿಗೆ 돼지우리에 ಬರುವಾಗ 있을 때는 아버지 집에 있는 그 아들이 준비된 모든 것을 아들이 받을 수 없는 위치에 ಆದ್ರೆ ಆತನು 있었고 ಎರಡನೇ ಮಗನು ಯಾವಾಗ ಹಂದಿ ಜಾಗದಲ್ಲಿ ಇದ್ದರೋ ತಂದೆ ಏನೆಲ್ಲ ಕೂಡ ಸಿದ್ಧ ಮಾಡಿಕೊಟ್ಟಿದ್ದು ನಾವೆಲ್ಲರೂ ಕೂಡ ಒಂದು ಮಗನ ಹೊಂದಿಕೊಳ್ಳಕ್ 아버지 ಆಗುತ್ತಿರಲಿಲ್ಲ. 집에 왔을 때는 그 모든 걸 받을 수 있는 위치에 있어 그것밖에 다른 차이가 ಆದ್ರೆ 없었습니다. ಯಾವಾಗ ಆತನ ತಂದೆ ಬಳಿಗೆ ಬಂದನು ಆ ಒಂದು ಹಂತವಿತ್ತು ತಂದೆಯಿಂದ ಎಲ್ಲವೂ ಕೂಡ ಹೊಂದಿಕೊಳ್ಳುವಂತೆ. ಇದು ವ್ಯತ್ಯಾಸ. 노아하고 그 당시 멸망받은 사람의 차이가 뭡니까? ನೋಹ ಮತ್ತೆ ಒಂದು ಸಮಯದಲ್ಲಿ ನಾಶ ಹೊಂದಿಕೊಂಡ ಒಂದು ಮನುಷ್ಯರ 그 ವ್ಯತ್ಯಾಸವೇನು? 멸망을 받을 사람들은 마음이 어디에 있냐면 하나님의 말씀을 받을 수 없는 마음의 위치에 그들이 머물러 ಆದ್ರೆ 있었습니다. ಯಾರೆಲ್ಲ ಕೂಡ ನಾಶ ಹೊಂದಿಕೊಂಡರು ಆ ಒಂದು ಮನುಷ್ಯರು ಅವರ ಒಂದು ಹೃದಯ ಎಲ್ಲವೂ ಕೂಡ ಎಲ್ಲಿತ್ತು ಅವರೆಲ್ಲರೂ ಕೂಡ ದೇವರ 그러나 ಕೃಪೆಯನ್ನು 노아는 ಹೊಂದಿಕೊಳ್ಳದಂತೆ 그 ಅಷ್ಟು ದೂರವಾಗಿ
하나님의 ಹೋಗಿದ್ದರು. 말씀을 받아들일 수 있고 하나님의 마음 받아들일 수 있는 위치에 있는 ನೋನು 것입니다. ಕೂಡ ಆ ಒಂದು ಹಂತದಲ್ಲಿದ್ದನು ದೇವರ ಹೃದಯವನ್ನು ಹೊಂದಿಕೊಳ್ಳುವಂತೆ ಮತ್ತೆ ದೇವರ ಒಂದು ಕೃಪೆಯನ್ನು ಹೊಂದಿಕೊಳ್ಳುವಂತೆ. 노아가 방주를 만들었습니다. ನೋಹ ನಾವೇನು ಕಟ್ಟಿದನು? 그러나 실제로 노아가 만든 겁니까? ನಿಜವೂ ಕೂಡ ನೋಹ ನಾವೇ ಕಟ್ಟಿದನ? 여러분 그 방주를 만든 계획이 노아에게서 나왔습니까? ನಾವೇ ಕಟ್ಟುವಂತ ಯೋಜನೆ ನೋಹದಿಂದ ಬಂತ? ಅದು 노아가 짐승들을 방주 안에 받아들였습니다. ನೋವನು ಕೂಡ ಪ್ರಾಣಿಗಳನ್ನು ಕೂಡ ಒಂದು ನಾವೇ ಒಳಗೆ ಹೊಂದಿಕೊಂಡ. 누가 짐승을 방주 안에 넣었습니까? ಯಾರು ಆ ಒಂದು ಪ್ರಾಣಿಗಳನ್ನು ಕೂಡ ಒಳಗೆ ಇಟ್ಟರು? ನಾವೇ 하나님이 ಒಳಗೆ. 했습니까? 노아가 했습니까? ದೇವರು ಮಾಡಿದನ ಇಲ್ಲ ನೋವ ಮಾಡಿದನ? 노아가 방주 안에 들어갔습니다. ನೋಹ ನಾವೇ ಒಳಗೆ ಹೋದನು. 하나님이 들어가게 했습니까? 자기가 들어갔습니까? ದೇವರೊಳಗೆ ಇಡಿಸಿದನ ಇದ್ರ ಆತನೇ ತನ್ನ ತಾನು ಒಳಗೆ ಹೋದನ? 원래 노아에게는 방주를 만들 마음이 없었고 ಮೂಲವಾಗಿ ಹೇಳ್ಬೇಕಂದ್ರೆ ನೋನಿಗೆ ಯಾವುದೇ ಹೃದಯ ಇಲ್ಲ ಅವರು ನಾವೇನು ಕಟ್ಟಲಿಕ್ಕೆ. 원래 노아에게는 그 방주 짐승을 모아드릴 마음이 ಮೂಲವಾಗಿ ಹೇಳ್ಬೇಕಂದ್ರೆ 없었고 ನೋನಿಗೆ ಯಾವುದೇ ಎಲ್ಲಾ ಪ್ರಾಣಿಗಳನ್ನು ತೆಗೆದುಕೊಂಡು ಒಳಗೆ ಬರ್ಬೇಕಂತ ಹೃದಯ 노아에게는 ಕೂಡ 방주 ಇಲ್ಲ. 들어갈 마음이 ಮತ್ತೆ 없었습니다. ನೋನಿಗೆ ಕೂಡ ಯಾವುದೇ ಹೃದಯ ಇಲ್ಲ ಆತನ ಒಳಗೆ ನಾವೇ ಒಳಗೆ ಹೋಗಲಿಕ್ಕೆ. 그건 하나님의 마음이었습니다. ಅದು ದೇವರ ಒಂದು ಹೃದಯ. 노아는 자기의 몸을 가지고 하나님의 마음을 받아들여서 하나님의 마음으로 ನೋಹ 살았습니다. ತನ್ನ ದೇಹದಲ್ಲಿ ಎತ್ತು ದೇವರ ಒಂದು ಹೃದಯ ಹೊಂದಿಕೊಂಡು ಮತ್ತೆ ದೇವರ ವಾಕ್ಯದೊಂದಿಗೆ ಅದನ್ನು ಜೀವಿಸಿದನು. 근데 그 다른 모든 사람들은 하나님의 마음을 거부하고 자기의 마음으로 ಬೇರೆ ಎಲ್ಲ 살았다는 ಜನರಲ್ಲೂ 것입니다. ಕೂಡ ದೇವರ ಹೃದಯವನ್ನು ಕೂಡ ತಿರಸ್ಕರಿಸಿದ್ರು ಮತ್ತೆ ಸ್ವಂತ ಆಲೋಚನೆ ಹಿಂಬಾಲಿಸಿಕೊಂಡು ಜೀವಿಸಿದರು. 여러분 차이는 바로 그것이라는 것입니다. ಅದು ವ್ಯತ್ಯಾಸ. 여러분 자기의 마음을 가지고 있을 때 ಯಾವಾಗ ನಿಮಗೆ ಸ್ವಂತ ಹೃದಯ ಇರುತ್ತದೋ 어떤 일이 일어났습니다. ಎಂತ ತರದ ಸಂಗತಿ ಆಗುತ್ತದೆ? 여러분 제가 이번 수양회 할 때 어떤 젊은 부부를 만났습니다. ನಮಗೆ ರಿಟ್ರೀಟ್ ಇತ್ತು ಮತ್ತೆ ಯೌವನ ಒಂದು ಜೋಡಿಗಳನ್ನು ಭೇಟಿ ಮಾಡಿದೆ ನಾನು. 그 부부는 굉장히 많은 문제를 가지고 ಆ 있어요. ಒಂದು ದಂಪತಿಗಳಿಗೆ ಬಹಳ ಒಂದು ಸಮಸ್ಯೆಗಳಿದ್ದವು. 이제 거의 정말 그 자살 직전에 와 있었어요. ಅವರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹಂತದಲ್ಲಿದ್ದರು. 그날 처음에 그 남편이 저한테 자기 이야기를 ಮತ್ತೆ 했어요. ಆ ಒಂದು ಗಂಡನು ಈ ರೀತಿಯಾಗಿ ನನ್ನ ಹತ್ರ ಹೇಳಿದನು. 자기는 40이 돼서 결혼을 했다고. ಆತನು ಹೇಳಿದನು ಮದುವೆ ಆಗಿದ್ದು 40 ವರ್ಷದಲ್ಲಿ ಅಂತ. 결혼한 자기 아내도 나이가 아주 ಅದೇ 많았어요. ರೀತಿಯಾಗಿ ಕೂಡ ತನ್ನ ಹೆಂಡತಿ ಮದುವೆ ಮಾಡಿಕೊಂಡು ಅವಳು ಕೂಡ ವಯಸ್ಸಾಗಿತ್ತು. 결혼한 지 2년이 됐다고. 2 ವರ್ಷ ಆಯ್ತು ಮದುವೆಯಾಗಿ ಅವರು. 결혼한 직후에 이 남편이 아내의 과거를 알게 됐다는 거죠. ಅದೇ ಕೂಡ ಈ ಒಂದು ಮನುಷ್ಯನ ಮದುವೆ ಆದ ಮೇಲೆ ಈ ಒಂದು ಹೆಂಡತಿಯ ಒಂದು ಹಳೆ ಜೀವಿತನ 그 ಕೂಡ ಗೊತ್ತಾಯಿತು. 아내가 결혼하기 전에 어떤 유부남하고 아내가 있는 남자하고 조금 교제를 했다는 이야기를 ಮತ್ತೆ ಕೂಡ ಈ 들었어요. ಒಂದು ಮನುಷ್ಯನು ಕೇಳಿಸಿಕೊಂಡ ಈ ಒಂದು ಸ್ತ್ರೀಗೆ ಮದುವೆ ಆದಕ್ಕಿಂತ ಮುಂಚೆ ಇನ್ನೊಬ್ಬ ಮನುಷ್ಯನೊಂದಿಗೆ ಕೂಡ 이제 ಸಂಬಂಧ 그 ಬಿತ್ತು ಅಂತ. 이야기를 듣는 순간에 이 사람 마음이 막 분노가 ಯಾವಾಗ ಆ 일어났어요. ಒಂದು ಸಮಯ ಅದು ಗೊತ್ತಾಯ್ತು, ಆ ಹೃದಯದಲ್ಲಿ ಬಹಳ ಕೋಪ ಬಂತು ಆತನಿಗೆ. 그 2년 동안을 지옥 같은 삶을 산 겁니다. 2 ವರ್ಷಗಳ ಕಾಲ ಅವರೊಂದು ಜೀವಿತವು ನರಕ ಆಗಿತ್ತು. 남편은 직장에서 아무것도 생각할 수 없어요. 막 바쁜 일이 ಗಂಡ 그렇게 ನಿಜವಾಗಿ ಕೂಡ ಬಹಳ 즐거웠다. ಪ್ರೀತಿ ಮಾಡುತ್ತಿದ್ದಾನೆ. ಯಾಕಂತ ಹೇಳಿದ್ರೆ ಆತನು ಬಹಳ ಕೂಡ ತನ್ನ ಒಂದು ಬಿಸಿ ಇರೋದ್ರ ನಿಮಿತ್ತ ಆತನು ಏನು ಕೂಡ 자기 ಮಾಡಕ್ಕಾಗುತ್ತಿಲ್ಲ. 생각할 틈만 있으면 아내를 생각하면 ಯಾಕಂದ್ರೆ ಆತನು ಕೂಡ ಸಮಯ ಆಲೋಚನೆ ಮಾಡ್ಬೇಕಂತ ತನ್ನ ಹೆಂಡತಿ ಕೂಡ ಆಲೋಚನೆ ಮಾಡಬೇಕು. ಆತ 미칠 것 같은 마음이 속에서 막 ಆತನ 끌어오르는. ಹೃದಯದಲ್ಲಿ ಕೂಡ ನೊಂದುಕೊಂಡ ನಿಮಿತ್ತ ಆತನು ಬಹಳ ಹುಚ್ಚನಾದನು. 그래서 막 아내의 목을 묶어가 막 방 안에 끌고 다녔다. ಆತನು ಕೂಡ ತನ್ನ ಹೆಂಡತಿ ಕೂತ್ಕೊಂಡು ಹಿಡಿದುಕೊಂಡು ಇಡೀ ರೂಮಲ್ಲೆಲ್ಲ ಕೂಡ ತಿರುಗಿಸಿದನು. 남자를 죽이려고 막 치밀한 계획을 세웠다. ಮತ್ತೆ ಕೂಡ ಆತನ ಯೋಚನೆ ಮಾಡಿಕೊಂಡು ಇನ್ನೊಬ್ಬ ಮನುಷ್ಯನು ಕೂಡ ಸಾಯಿಸಬೇಕು 그가 ಅಂತ. 나한테 이야기를 했습니다. ಅದಾದ್ಮೇಲೆ ಆತ ನನಗೆ ಹೇಳಿದನು, 목사님 제가 뒤를 돌아보니까 지옥이 내 앞에 있습니다. ನಿಜವೂ ಕೂಡ ಪಾಸ್ಟರ್ ನಾನು ಕೂಡ ಹಿಂದೆ ನೋಡ್ತಾ ಇದ್ದೇನೆ, ನಾನು ಎಲ್ಲವೂ ಕೂಡ ನರಕ ಕಾಣಿಸ್ತಿದೆ ನನಗೆ. 그리고 앞을 보니까 많은 파도가 치는데 그걸 내 가슴으로 부딪히기 너무 ನನ್ನ 힘겹습니다. ಮುಂದೆ ಕಾಣ್ತಿರೋ ಎಲ್ಲವೂ ಕೂಡ ಆ ಒಂದು ಅಲೆಗಳೆಲ್ಲವೂ ಕೂಡ ಬಹಳ ಬರ್ತಾ ಇದೆ. ನಿಜವೂ ಕೂಡ ಕಷ್ಟ 이 ಆಗುತ್ತಿದ್ದಾವೆ 사람은 ಎದುರಿಸಲಿಕ್ಕೆ. 뒤라는 것은 자기가 그 남자를 죽이고 ಆತನು 자기가 ಮಾತಾಡ್ತಿರುವ ಹಳೆ 죽는 ಸಂಗತಿ 걸 ಯಾವ್ದಂತ ಹೇಳಿದ್ರೆ ತನ್ನ ತಾನು ಕೊಲ್ಲಬೇಕು, ಕೊಂದು ಹಾಕಿಕೊಳ್ಳಬೇಕು ಅಂತ, ಮತ್ತೆ ಆ ಮನುಷ್ಯನು 그러면 ಕೂಡ ಕೊಲ್ಲಬೇಕು 자기 ಅಂತ. 지옥에 갈 거라는 거죠. ಆತನು ಹೇಳಿದ್ರೆ ಈ ರೀತಿಯಾಗಿ ಮಾಡಿದ್ರೆ ನಾನು ನರಕ ಹೋಗುತ್ತೇನೆ. 그러나 지옥에 안 가고 살기 앞에 부대 막 자기 다치는 그 고통이 너무 힘겨워 견딜 수 없다는 거. ತನ್ನನ್ನು ತಾನು ಕೊಂದುಕೊಳ್ಳೋದಕ್ಕಿಂತ ಈ ಒಂದು ನೋವು ನೋಡುವಾಗ ಬಹಳ ಸರಿ ನೋವಿನಿದೆ, ಅದನ್ನ ಕಾದುಕೊಂಡಿದ್ದಾನೆ 제가 ಸುಮ್ಮನೆ. 조용히 이야기를 했습니다. ಮತ್ತೆ ನಾನು ಸಮಾಧಾನವಾಗಿ ಆತನಿಗೆ ಹೇಳಿದೆ, 당신은 방법이 2가지가 있다고 그랬어요. ನಿನಗೆ 2 ಮಾರ್ಗಗಳಿದೆ. 첫째는 이혼을 하라고 그랬어요. ಮೊದಲು ನನಗೆ ಹೇಳಿದೆ ಡಿವೋರ್ಸ್ ತಗೋ ಅಂತ. 당신이 그 여자와 헤어져서 ಆ ಒಂದು ಸ್ತ್ರೀಯೊಂದಿಗೆ ನೀವು ಬಿಡುಗಡೆ ಹೊಂದಿಕೊಂಡರೆ, 당신 마음에 좋은 여자를 새로 얻어서 결혼을 ಮತ್ತೆ ನೀವು 해라. ಪ್ರೀತಿಸುವಂತ ಒಂದು ಹುಡುಗಿಯನ್ನು ಮದುವೆ ಮಾಡಿ ಅದರೊಂದಿಗೆ ಅವಳೊಂದಿಗೆ ಇರು. 당신이나 당신 안에 그 고통이 없어질 거야. ಆಗ ಈ ಒಂದು ನೋವು ನಿನ್ನ ಮತ್ತೆ ನಿನ್ನ ಹೆಂಡತಿ ಮಧ್ಯೆ ಮುಗ್ದೋಗುತ್ತದೆ. 만약에 이혼을 하지 않으려면 ನಿನಗೆ ಡಿವೋರ್ಸ್ ಬೇಡ ಅಂತ ಹೇಳಿದರೆ 내 말을 들으라고. ಅದಾದ್ಮೇಲೆ ನಾನು ಏನ್ ಹೇಳುತ್ತೇನೆ ಅದನ್ನು ಕೇಳು. 내가 성경을 펴서 이야기를 ನಾನು ಬೈಬಲ್ ತೆಗೆದು ಕೂಡ ಈ ರೀತಿಯಾಗಿ ಹೇಳಿದೆ. 요한복음 13장에서
마귀가 가룟 유다 마음에 예수를 팔려는 생각을 넣은 그 부분을 ನಾನು ಯೋಹಾನ 13ನೇ ಅಧ್ಯಾಯ ಕುರಿತಾಗಿ ಮಾತಾಡಿದೆ. ಹೇಗೆ ಆ ಒಂದು ಯೂದನ ಒಂದು ಮನಸ್ಸಿನಲ್ಲಿ ಕೂಡ ಸೈತಾನು ಆಲೋಚನೆ ಕೊಟ್ಟನು ಒಂದು ಯೇಸು ಹಿಡಿಕೊಡಬೇಕು ಅಂತ. 가룟 유다 마음에 예수를 팔고자 하는 마음이 원래 없었는데 ಇಸ್ಕರಿಯೋತ ಹೃದಯದಲ್ಲಿ ನೋಡುವಾಗ ನಿಜವಾಗಿ ಕೂಡ ಹೃದಯ ಇರಲಿಲ್ಲ ಆತನು ಯೇಸುವನ್ನು ಹಿಡಿಕೊಡಬೇಕು ಅಂತ. 마귀가 그 마음을 넣고 나니까 ಆ ಒಂದು ದೆವ್ವವು ಆತನ ಒಳಗೆ ಈ ಒಂದು ಹೃದಯ 가룟 ಇಟ್ಟ 유다 ನಿಮಿತ್ತ 마음에 막 예수를 팔고 싶은 마음이 일어나. ಮತ್ತೆ ಇಸ್ಕರಿಯೋತನಲ್ಲೂ ಕೂಡ ಯೇಸು ಹಿಡಿಕೊಡುವಂತ ಹೃದಯ ಅದರಲ್ಲಿ ಒಳಗೆ 가룟 ಬಂತು. 유다가 예수님을 판 건 자기 마음이 아니다. ಇಸ್ಕರಿಯೋತನು ಯೇಸುವನ್ನು ಮಾರುತ್ತಿರುವುದು ಆತನ ಸ್ವಂತ ಹೃದಯ ಅಲ್ಲ, ಅದು 사탄이 넣어준 마음이다. ಆ ಒಂದು ಹೃದಯ ಸೈತಾನ ಇಟ್ಟಿದ್ದು. 사탄이 누구든지 생각을 넣으면 ಸೈತಾನ ಮನುಷ್ಯರಿಗೆ ಆಲೋಚನೆ ಇಡುವಾಗ 악한 마음을 넣으면 악한 생각이 일어나고 ದುಷ್ಟ ಒಂದು ಆಲೋಚನೆ ಇಟ್ಟರೆ ದುಷ್ಟ ಒಂದು ಆಲೋಚನೆ 분한 ಬರುತ್ತದೆ. 마음을 넣으면 분한 생각이 일어나고 ಕೋಪ ಉಳ್ಳ ಹೃದಯ ಇಟ್ಟರೆ ಕೋಪ ಎಲ್ಲ ಕೂಡ ಬರುತ್ತದೆ. 그 생각으로 미움이 일어난다는 설명을 ದ್ವೇಷ ಒಂದು ಹೃದಯ ಇಟ್ಟರೆ ದ್ವೇಷ ಬರುತ್ತದೆ. ಈ ರೀತಿಯಾಗಿ ನಾನು ವಿವರಿಸಿದ ಆತನಿಗೆ. 그러나 문득 고향을 가고 싶은 생각이 드는 적이 있느냐? ಯಾವತ್ತೂ ಕೂಡ ಅನಿಸಿದೆ ತಕ್ಷಣ ಕೂಡ ಮನೆಗೆ ಹೋಗಬೇಕು ಅಂತ. 그날 갑자기 내가 돈을 벌어야겠다 막 그런 생각을 해본 적이 있느냐? ತಕ್ಷಣ ಕೂಡ ಯಾವತ್ತೂ ಅನಿಸಿದೆ ನಿನಗೆ ತಕ್ಷಣ ಎಲ್ಲ ಕೂಡ ಹಣ ಮಾಡಬೇಕು ಅಂತ. 그날 갑자기 막 누가 미운 마음이 일어나 본 적이 있느냐? ತಕ್ಷಣ ಕೂಡ ಯಾವ ತರ ಯಾರ ಮೇಲೆ ಕೂಡ ಬಹಳ ಒಂದು ಸಿಟ್ಟು ಮಾಡ್ಕೊಂಡಿದ್ಯಾ? 그날 분한 마음이 일어나 본 적이 있느냐? ಯಾವ ತರ ಕೂಡ ಹೆಚ್ಚಾಗಿ ಕೂಡ ಕೋಪ ಬಂದಿದೆ ನಿನ್ನೊಳಗೆ? 당신의 마음이라 마귀가 넣어준 마음이다. ಈ ಒಂದು ಹೃದಯ ನಿನ್ನ ಹೃದಯ ಅಲ್ಲ, ಇದು ಒಂದು ಹೃದಯ ಸೈತಾನ 그렇기 ಒಳಗಿಟ್ಟಿರೋದು. 때문에 당신에게 그런 일이 일어난다. ಅದಕ್ಕೋಸ್ಕರ ಈ ಒಂದು ಸಂಗತಿಗಳೆಲ್ಲ ಕೂಡ ನಿನಗೆ ಆಗುತ್ತಿದೆ. 생각을 해봐라. ಅದರ ಬಗ್ಗೆ ಆಲೋಚನೆ ಮಾಡು. 당신 아내는 그 남자보다 당신이 좋기 때문에 그 남자를 당신에게 결혼하지 ನಿನ್ನ 않았느냐? ಹೆಂಡತಿ ಬೇರೆ ಒಂದು ಮನುಷ್ಯರಿಗಿಂತ ನಿನ್ನ ಹೆಚ್ಚಾಗಿ ಪ್ರೀತಿಸಲು ಅದಕ್ಕೋಸ್ಕರ ನಿನ್ನ ಮದುವೆ ಮಾಡಿಕೊಂಡಿದ್ದಾಳೆ. 당신이 싫으면 지금은 이혼하고 그 남자에 갈 거 아니냐? ನಿಜವೂ ಕೂಡ ನೀನು ಇಷ್ಟಪಡಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಸ್ತ್ರೀ ನಿನ್ನ ಡಿವೋರ್ಸ್ ಕೊಟ್ಟು 내가 ಬೇರೆ ಒಂದು 당신 ಮನುಷ್ಯನ 사랑하는 그 ಹೋಗುತ್ತಿದ್ದಳು. 문제가 뭐냐? ನಿನ್ನ ಹೆಂಡತಿನ ಪ್ರೀತಿಸ್ತಾಳೆ, ಏನು ಸಮಸ್ಯೆ? 이거는 당신의 가정을 파멸시키기 위해 당신이 그 사탄이 그 마음을 당연히 넣어준 ಸೈತಾನ 거다. ಕೂಡ ಈ ಒಂದು ಆಲೋಚನೆ ಇಟ್ಟಿದ್ದ ನಿನ್ನನ್ನು ಮತ್ತು ನಿನ್ನ ಕುಟುಂಬ ನಾಶ ಮಾಡಬೇಕು ಅಂತ. 저는 어부증을 가진 여자를 만나서 이야기를 ಮತ್ತೆ 해본 ಕೂಡ 적이 있어요. ನಾನು ಕೂಡ ಒಂದು ಸ್ತ್ರೀಯನ್ನು ಭೇಟಿ ಮಾಡಿದ್ದೆ. ಆ ಒಂದು ಸ್ತ್ರೀ ತನ್ನ ಒಂದು ಗಂಡನ ಕೂಡ 저는 ಅನುಮಾನ 정말 ಪಟ್ಟಿದ್ದಳು. 그 어처증을 가진 사람들하고 만나 이야기해 본 ಮತ್ತೆ 적이 ನಾನು 있어요. ಕೂಡ ಅನೇಕ ಜನರು ಕೂಡ ಭೇಟಿ ಮಾಡಿದ್ದೇನೆ. ಯಾರೆಲ್ಲೂ ಕೂಡ ಗಂಡ ಹೆಂಡತಿ ಮೇಲೆ ಅನುಮಾನ ಇರುತ್ತೆ ಅಂತ ಒಂದು ಜನರನ್ನು. 갑자기 내 아내가 이상한 다른 남자와 지낼 것 같은 그런 생각이 드는 거죠. ತಕ್ಷಣ ಒಂದು ಮನುಷ್ಯನಿಗೆ ಆಲೋಚನೆ ಬರುತ್ತೆ, ನನ್ನ ಒಂದು ಹೆಂಡತಿ ಬೇರೆ ಒಂದು ಮನುಷ್ಯನ ಜೊತೆ ಇದ್ದಾಳಾ? 그 사실은 그 생각에 끌려가는 ಆದ್ರೆ 거죠. ನಿಜವಾಗಿಲ್ಲ ಒಂದು ಆಲೋಚನೆ ನಡೆಸಲ್ಪಡುತ್ತಾರೆ ಅವರು. 그래서 불행하게 되는 거죠. ಅದಾದ್ಮೇಲೆ ಅವ್ರಿಗೆ ಬಹಳ ಕಠಿಣ ಕಷ್ಟ 그 ಆಗುತ್ತದೆ. 생각을 넣어주는 그런 부분에 대해서 ಮತ್ತೆ ನಾನು ಕೂಡ ಮಾತಾಡಿದ್ದೆ ಹೇಗೆ ನಮ್ಮ ಒಳಗೆ ಆಲೋಚನೆ ಏರ್ಪಡುತ್ತದೆ ಅಂತ. 놀라운 것은 ಅದ್ಭುತ ಸಂಗತಿ ಹೇಳ್ತಾರೆ. 그 이튿날 그 부부가 다시 저를 ಮರುದಿನ ಒಂದು ಇಬ್ಬರು ದಂಪತಿಗಳು ನನ್ನ ಹತ್ರ ಬಂದರು. 그 남편이 저한테 자기 이야기를 했어요. ಗಂಡನು ಕೂಡ ತನ್ನ ಕುರಿತಾಗಿ ಮತ್ತೆ ಮಾತಾಡಿದ ನನ್ನ ಹತ್ರ. 나는 많은 신부님이나 목사님을 ನಾನು 만났습니다. ಕೂಡ ಅನೇಕ ಪಾದ್ರಿಗಳನ್ನು ಕೂಡ ಮತ್ತೆ ಪಾಸ್ಟರ್ಗಳ ಭೇಟಿ 박 ಮಾಡಿದ್ದೇನೆ. 목사님 저는 그렇게 많은 사람 한 사람도 ಆದ್ರೆ 없었어요. ಪಾಸ್ ನೀವು ಹೇಳಿದ ಪ್ರಕಾರ ಯಾರು ಕೂಡ ಈ ರೀತಿಯಾಗಿ ಹೇಳಲಿಲ್ಲ ನನಗೆ. 아내를 사랑하라고 얘기해요. ಅವ್ರು ಹೇಳಿದ್ರು ನನ್ನ ಹೆಂಡತಿ ಪ್ರೀತಿ ಮಾಡುವಂತ, 참으라고 얘기해요. ಅವ್ರು ಹೇಳಿದ್ರು ತಾಳ್ಮೆಯಿಂದ ಇರುವಂತ, 뭐 진정시키라고 얘기해요. ಮತ್ತೆ ಕೂಡ ಅವ್ರು ಹೇಳಿದ್ರು ನೀನು ಸಮಾಧಾನ ಮಾಡಿಕೊಳ್ಳು ಅಂತ. 그러나 박 목사님 이야기를 들으면서 ಆದ್ರೆ ಪಾಸ್ ನೀವು ಹೇಳಿದ ಮಾತನ್ನು ಕೇಳುವಾಗ 사탄이 우리 가정을 파괴시킬 이런 거라 그 사실을 ನಾನು 알았다. ಕೂಡ ತಿಳಿದುಕೊಂಡೆ ಆ ಒಂದು ಸಂಗತಿ ಸೈತಾನನು ಕೂಡ ನನ್ನ ಕುಟುಂಬ ನಾಶ ಮಾಡಬೇಕೆಂದಿದ್ದಾನೆ 그 ಅಂತ. 이튿날 그 남편이 제게 찾아와서 무슨 얘기를 하냐면은 ಅದಾದ ಮೇಲೆ ಕೂಡ ಆ ಒಂದು ಗಂಡನು ಬಂದು ಏನ್ ಅಂತ ಹೇಳಿ ನನಗೆ 마음에 그 남자를 미워하면 다 떠나고 이제 한 10% 정도만 남아 있다거든. ಅದಾದ ಮೇಲೆ ಕೂಡ ನನ್ನ ಎಲ್ಲ ದ್ವೇಷತನ ಎಲ್ಲವೂ ಕೂಡ ಹೋಗಿತ್ತು, ಬರೀ 10% ಮಾತ್ರ ಉಳಿದುಕೊಂಡಿದೆ ಅಂತ ಹೇಳಿದನು. 근데 그건 문제가 안 ನಾನು 된다. ಅದನ್ನು ಹೇಳಿದೆ, ಅದೆಲ್ಲ ಕೂಡ ಸಮಸ್ಯೆನೇ ಅಲ್ಲ, 그거 다 사라질 것. ಅದೆಲ್ಲವೂ ಕೂಡ ಬೇಗನೆ ಮುಗ್ದು 그 ಹೋಗುತ್ತದೆ. 부부가 너무 고마워하는 걸 볼 수 있어. ಮತ್ತೆ ನಾನು ನೋಡಿದೆ ಎಷ್ಟು ಆ ಒಂದು ದಂಪತಿಗಳು ಎಷ್ಟು 무슨 ಕುತೂಹಲರಾಗಿದ್ರು ಅಂತ. 이야기를 여러분께 하려고 하냐면 ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 여러분 그 남자가 그 자기 아내와 옛날에 만났던 그 남자를 정오하고 미워하고 자기 아내를 생각하면 죽고 싶은 그 마음에 자기가 머물러 ಈ ಒಂದು 있었는데 ಮನುಷ್ಯನು ದ್ವೇಷದಲ್ಲಿ ಮತ್ತು ತನ್ನ ಹೆಂಡತಿಯ ಮೇಲೆ ಕೋಪ ಮಾಡಿಕೊಂಡು ಜೀವಿಸುತ್ತಿದ್ದನು. ಯಾವ ಒಂದು ಆ ಒಂದು ಹೆಂಡತಿಯನ್ನು ಭೇಟಿ ಮಾಡ್ತಾನೋ 바로 ಪ್ರತಿ 목사의 ಸಮಯಕ್ಕೂ. 말이 아닌 하나님의 말씀이 그 마음 안에 들어가서 ಆದ್ರೆ ಆ ಒಂದು ವಾಕ್ಯಗಳು ಪಾಸ್ ಹುಕ್ಸು ಪಾರ್ಕ್ನವರಲ್ಲ, ಆದ್ರೆ ದೇವರ ವಾಕ್ಯಗಳು ಅದರಲ್ಲಿ ಪ್ರವೇಶ 그 ಮಾಡಿದವು. 하나님의 말씀이 그 남자 속에 있는 그 모든 악한 생각을 다 내쫓아. ಈ ಒಂದು ಮನುಷ್ಯರಿರುವಂತ ಎಲ್ಲಾ ದುಷ್ಟ ಒಂದು ಆಲೋಚನೆಗಳೆಲ್ಲವೂ ಕೂಡ ಕೆಳಗೆ ಹೊರಗೆ ಹೋಯಿತು. 여러분 우리가 교회에 와서 하나님의 말씀을 듣죠. ನಾವು ಸಭೆಗೆ ಬಂದು ದೇವರ ವಾಕ್ಯವನ್ನು ಕೇಳುತ್ತೇವೆ. 여러분 그 하나님의 말씀을 우리 마음에 받아들이면 ಯಾವ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಒಪ್ಪಿಕೊಳ್ಳುತ್ತೇವೋ 하나님의 말씀에 놀라운 어떤 힘을 가지고 있습니다. ದೇವರ ವಾಕ್ಯದಲ್ಲಿ ಕೂಡ ಬಹಳ ಅಪರಿಚಿತವಾದ ಬಲವಿರುತ್ತದೆ. 그 하나님의 말씀이 어떤 힘을 가지고 있습니까? ದೇವರ ವಾಕ್ಯ ಇರುವಂತೆ ಎಂತ ಬಲವಿದೆ. 하나님이 천지를 창조하실 때 태초에 하나님 천지를 창조하시니라
창세기 1장은 말합니다. ಆದಿಕಾಂಡ 1 ಹೇಳುತ್ತದೆ, ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶ ಉಂಟು ಮಾಡಿದನು ಅಂತ. 땅이 혼돈하고 공허하며 흑암의 깊음 위에 있고 하나님의 신은 수면에 운행했다고 말합니다. ನಾವು ನೋಡುತ್ತೇವೆ, ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮ ಜಲಸಮಣ ಚಲಿಸುತ್ತಿತ್ತು ಅಂತ. 자, 여러분, 그런데 하나님의 말씀이 들어가면서 혼돈된 땅이 질서를 잡는 ದೇವರ ವಾಕ್ಯವು ಅದರ ಬಂದಾಗ ಅಲ್ಲಿರುವಂತ ಕ್ರಮವಿಲ್ಲದಿರುವಂತ ಭೂಮಿ 하나님 ಕ್ರಮವಾಗಿ ಆಯಿತು. 말씀이 들어가면서 흑암이 물러가는 ದೇವರ 거예요. ವಾಕ್ಯವು ಬಂದಾಗ ಅಲ್ಲಿರುವಂತ ಕತ್ತಲೆಯು ಕೂಡ ಹೋಯಿತು. 하나님 말씀이 들어가면 공허가 물러가. ಮತ್ತೆ ದೇವರ ವಾಕ್ಯ ಪ್ರವೇಶವಾದಾಗ ಅಲ್ಲಿರುವಂತ ಬರಿದಾಗಿರುವಂತ ಎಲ್ಲವೂ ಕೂಡ 여러분, ಹೋಯಿತು. 그거는 누구를 불문하고 그가 사람이라면 ಆತನು ಯಾರೇ ಆಗಿದ್ರು ಕೂಡ ಆತನು ಮನುಷ್ಯನಾಗಿದ್ದರೆ 하나님의 말씀이 그 속에 들어가서 변치 않는 사람은 아무도 없습니다. ನಿಜವಾಗಿ ಕೂಡ ಯಾರು ಕೂಡ ಇಲ್ಲ. ದೇವರ ವಾಕ್ಯ ಪ್ರವೇಶವಾದಾಗ ಯಾರು ಬದಲಾವಣೆ 내 ಆಗುವುದಿಲ್ಲ ಅಂತ 속에 ಇಲ್ಲ. 진짜 막 그 안에 과거에 만났던 그 남자 미워하는 막 증오하는 그 마음 죽이고 싶고 막 견딜 수 없는 마음에 ಮನುಷ್ಯರು ಯಾರು 매여있던 ಕೂಡ ಒಂದು 사람이 ದೇಶ ಮಾಡುವಂತ ಒಂದು ಆಲೋಚನೆಗೆ ಸಿಕ್ಕಾಕೊಳ್ಳುತ್ತಾರೋ, ಆ ಒಂದು ಮನುಷ್ಯನ ಸಾಯಿಸಬೇಕು ಅಂತ ಆ ಒಂದು 자기 ಹೆಂಡತಿ ಆ ಒಂದು 스스로가 ಮನುಷ್ಯನ 그 ಭೇಟಿ ಮಾಡಿದ್ದಕ್ಕೆ 마음에서 벗어날 수가 없어요. ಆತನು ತನ್ನ ಒಂದು ತಾನು ಆ ಒಂದು ಹೃದಯ ಬಿಡಿಕೊಳ್ಳುವುದಕ್ಕಾಗುವುದಿಲ್ಲ. 마치 문둥병자가 자기 스스로 문둥병에서 벗어날 수 ಅದು 없듯이 ಕುಷ್ಠರೋಗಿ ತನ್ನಿಂದ ತಾನು ಕುಷ್ಠರೋಗಿಯಿಂದ ಬಿಡಿಕೊಳ್ಳಕ್ಕಾಗುವುದಿಲ್ಲ. 마치 죽은 나사로 자기 스스로 그 무덤을 박차고 나올 수 ಅದೇ ರೀತಿ 없듯이 ಕೂಡ ಸತ್ತೋದ ಲಾಜರು ಕೂಡ ತಾನಾಗಿ ಕೂಡ ಒಂದು ಸಮಾಧಿ 마치 ನೋಡಿಕೊಂಡು 가늠한 여자가 ಬರಲಿಕ್ಕಾಗುವುದಿಲ್ಲ. 자기 스스로 그 죽음에서 벗어날 수가 없듯이 ಮತ್ತೆ ವಿಷದಲ್ಲಿ ಸಿಕ್ಕಿಬಿದ್ದ ಸ್ತ್ರೀ ತನ್ನ ತಾನು ಕೂಡ ಆ ಒಂದು ಮರಣದಿಂದ ಪಾರಾಗಕ್ಕೆ ಸಾಧ್ಯವಿಲ್ಲ. 우리는 약하기 때문에 그런 것들을 벗어나거나 이겨내지를 ಯಾಕಂದ್ರೆ 못합니다. ನಾವೆಲ್ಲರೂ ಕೂಡ ಬಲಹೀನಾಗಿದ್ದ ಮನುಷ್ಯ, ನಾವೆಲ್ಲರೂ ಕೂಡ ಆ ಒಂದು ಸಂಗತಿಗಳಿಂದ ಕೂಡ ಬಿಡಿಕೊಳ್ಳುವುದಕ್ಕಾಗುವುದಿಲ್ಲ. 하나님의 말씀이 그 마음 속에 ಯಾವಾಗ 들어가서 ದೇವರ ವಾಕ್ಯವು ಆ ಒಂದು ಹೃದಯಕ್ಕೆ ಪ್ರವೇಶ ಮಾಡುತ್ತದೋ, 하나님의 말씀이 놀랍게 일을 한다는 것입니다. ದೇವರ ವಾಕ್ಯವು ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡುತ್ತದೆ. 하나님의 말씀이 누구의 마음에든지 들어가면은 ಅದು ಯಾರು ಹೃದಯ ಆಗಿದ್ರು ಕೂಡ ದೇವರ ವಾಕ್ಯ ಒಳಗೆ ಪ್ರವೇಶ 그 ಮಾಡುವಾಗ 말씀은 그 사람 마음 안에서 일을 시작하는데 ದೇವರ ವಾಕ್ಯವು ಒಂದು ಮನುಷ್ಯರಲ್ಲಿ ಕಾಳೆ ಮಾಡಲಿಕ್ಕೆ ಪ್ರಾರಂಭಿಸುತ್ತದೆ. 사람의 마음 안에서 불신을 내어쫓는 것입니다. ಮನುಷ್ಯರಲ್ಲಿರುವಂತಹ ಅಪನಂಬಿಕೆಯನ್ನು ತೆಗೆದುಹಾಕುತ್ತದೆ. 사람의 마음 안에 슬픔을 내쫓는 것입니다. ಮನುಷ್ಯರಲ್ಲಿರುವಂತಹ ದುಃಖವನ್ನೆಲ್ಲ ಕೂಡ ತೆಗೆದುಹಾಕುತ್ತದೆ. 사람 마음 앞에서 두려움을 내쫓는 것입니다. ಮನುಷ್ಯರಲ್ಲಿರುವಂತಹ ಭಯವನ್ನು ತೆಗೆದುಹಾಕುತ್ತದೆ. 사람 마음에 악한 생각을 내쫓는 것입니다. ಮನುಷ್ಯರಲ್ಲಿರುವಂತಹ ದುಷ್ಟ ಆಲೋಚನೆ ಕೂಡ ತೆಗೆದುಹಾಕುತ್ತದೆ. 자, 이제 여기에 노아 홍수 당시에 노아와 그 사람들의 다 멸망을 당한 사람 차이에 뭐가 있느냐? ನೋವನ ಸಮಯದಲ್ಲೆಲ್ಲರೂ ಕೂಡ ನೋಡುವಾಗ ನೋಹಕ್ಕೂ ಮತ್ತೆ ಯಾರೆಲ್ಲೂ ಕೂಡ ನಾಶವಾದ ಮನುಷ್ಯರಲ್ಲೂ ಕೂಡ ವ್ಯತ್ಯಾಸವೇನು? 노아는 여호와께 은혜를 입었다고 기록했습니다. ನೋಹನು ದೇವರ ಕಣ್ಣಲ್ಲಿ ದಯವನ್ನು ಹೊಂದಿಕೊಂಡನು ಅಂತ ಹೇಳುತ್ತದೆ. 노아는 하나님의 말씀이 그 마음 안에 들어온 것입니다. ನೋವನ ಹೃದಯದಲ್ಲಿ ದೇವರ ವಾಕ್ಯವು ಒಳಗೆ ಪ್ರವೇಶವಾಯಿತು. 그는 하나님의 말씀이 그 속에 들어 어떤 생각을 일으켰습니다. ದೇವರ ವಾಕ್ಯ ಒಳಗೆ ಪ್ರವೇಶವಾದ ನಿಮಿತ್ತ ಆತನಿಗೆ ಅಂತ ಒಂದು ಆಲೋಚನೆ 여러분, 그 ಬಂದವು. 당시에 하나님 말씀을 듣고도 방주를 만들지 않았던 사람들, ಆ ಒಂದು ಸಮಯದಲ್ಲಿ ಯಾರೆಲ್ಲ ಕೂಡ ದೇವರ ವಾಕ್ಯನ ಕೇಳಿದ್ರು, ಅವರು ನಾವೇನು ಕಟ್ಟಲಿಲ್ಲ. 그들이 방주에 들어가지 않았던 사람, ಯಾರೆಲ್ಲ ಕೂಡ ನಾವೊಳಗೆ ಪ್ರವೇಶವಾಗಲಿಲ್ಲವೋ, 노아를 조롱했던 ಯಾರೆಲ್ಲ 그들, ಕೂಡ ನೋವನಿಗೆ ಬೈದರು, 그들은 하나님의 말씀 말고 다른 생각이 그들의 마음 안에 머물러 있었습니다. ದೇವರ ವಾಕ್ಯ ಅಲ್ಲ ಬೇರೆ ಯಾವುದೋ ಒಂದು ಆಲೋಚನೆ ಕೂಡ ಅವರೊಳಗೆ ಉಳಿದುಕೊಂಡಿತ್ತು. 그들만 어떤 생각이 그들 속에 머물러 있었습니다. ಅವರಲ್ಲಿ ಎಂತ ತರದ ಆಲೋಚನೆಗಳು ಕೂಡ ಉಳಿದುಕೊಂಡಿತ್ತು. 어떤 마음이 그들의 마음에 ಅವ್ರ 있었습니다. ಹೃದಯೊಳಗೆ ಎಂತ ಒಂದು ಆಲೋಚನೆ ಉಳಿದುಕೊಂಡಿತ್ತು. 그들은 생각을 했습니다. ಅವರೊಂದು ಆಲೋಚನೆ, 하나님 물로 세상을 심판하신다고? ದೇವರು ಲೋಕವನ್ನು ನೀರಿನಿಂದ ತೀರ್ಪು ಮಾಡುತ್ತಾನ? 그렇지 않으실 거야. ನಾನು ಅಂದುಕೊಳ್ಳುವುದಿಲ್ಲ. 나는 선한 일을 했는데 ನಾನು ಒಳ್ಳೆ ಸಂಗತಿಗಳು ಮಾಡಿದ್ದೇನೆ. 내가 이렇게 진실하게 살았는데 ನಾನು ನಂಬಿಕಸ್ಥನಾಗಿ ಜೀವನ ಜೀವಿಸಿದ್ದೇನೆ. 무엇 때문에 내게 이렇게 하랴? ದೇವರು ಯಾಕೆ ನನ್ನ ಮಾಡುತ್ತಾನೆ ಅದನ್ನು? 여러분, 이제 그 사람들은 그런 생각을 했다. ಜನರಿಗೆ ಈ ರೀತಿಯಾದ ಒಂದು ಆಲೋಚನೆ ಅವರಿಗೆ ಇರುತ್ತದೆ. 그럼 그런 자기의 생각을 그들은 가지고 ಅವರೆಲ್ಲರೂ 있어요. ಕೂಡ ಅವರ ಒಂದು ಮಾರ್ಗದಲ್ಲೂ ಕೂಡ ತಮ್ಮ ಆಲೋಚನೆ ಕೂಡ 그들이 가진 ಇಟ್ಟುಕೊಳ್ಳುತ್ತಾರೆ. 그 생각 자체가 하나님이 세상을 물로 심판하는 그 말씀을 막아버린 거예요. ಅವ್ರಿಗಿಂತ ಆಲೋಚನೆ ಎಲ್ಲವೂ ಕೂಡ ದೇವರ ವಾಕ್ಯ ಬರುತ್ತಿರುವುದೆಲ್ಲವೂ ಕೂಡ ತಡೆಗಟ್ಟುತ್ತದೆ. 예수님이 세상에 와서 계실 때에 ಯಾವಾಗ ಯೇಸು ಈ ಭೂಮಿ ಮೇಲೆ ಇದ್ದನೋ, 사탄은 사람들의 마음에 하나님 말씀하고 다른 생각을 넣어줬어요. ಸೈತಾನನು ಕೂಡ ದೇವರ ವಾಕ್ಯಕ್ಕಿಂತ ಬೇರೆ ಒಂದು ವ್ಯತ್ಯಾಸವಾದ ಒಂದು ಹೃದಯನ 하나님의 ಒಳಗಿಟ್ಟ 말씀으로 ಮನುಷ್ಯರೊಳಗೆ. 다른 생각을 가진 그 생각에서 회개하지 아니한 많은 사람들은 ಅದಕ್ಕೋಸ್ಕರ ಕೂಡ ಅನೇಕ ಜನರು ಕೂಡ ಅವರ ಒಂದು ಆಲೋಚನೆಗಳಿಂದ ಪಶ್ಚಾತ್ತಾಪ ಪಡಲಿಲ್ಲ. 이 생각을 믿음으로 ಅವರ ವಾಕ್ಯ ಅವರ ಮಾತು ನಂಬಿದರವರು, 생각을 따라서 ಅವರ ಸ್ವಂತ ಆಲೋಚನೆ ಬಳಸಿಕೊಂಡು ಹೋದರವರು, 마음을 따라 그들은 살았다는 거예요. ಅವರೆಲ್ಲರೂ ಕೂಡ ತಮ್ಮ ಒಂದು ಸ್ವಂತ ಹೃದಯ 그럼 그들은 ಹಿಂಬಾಲಿಸಿಕೊಂಡು 자기의 ಜೀವಿಸಿದರು. 생각, 자기의 마음을 따라 산 사람들이기 때문에 하나님 말씀이 그 속에 들어오지 ಯಾಕೆಂದ್ರೆ ಅವರೆಲ್ಲರೂ ಕೂಡ 않았다. ತಮ್ಮ ಒಂದು ಸ್ವಂತ ಆಲೋಚನೆ ನಿಮಿತ್ತ ತಮ್ಮ ಸ್ವಂತ ಆಲೋಚನೆ ಹಿಂಬಾಲಿಸಿಕೊಂಡು ನಿಮಿತ್ತ ದೇವರ ಹೃದಯ 하나님의 ಒಪ್ಪಿಕೊಳ್ಳಲಿಲ್ಲ. ಅವರು 말씀에는 방주를 만들어라. ದೇವರ ವಾಕ್ಯ ಹೇಳುತ್ತಾ ಇದೆ ನಾವೇನು ಕಟ್ಟು ಅಂತ. 자기 마음엔 안 만들어도 돼.
ನಿನ್ನ ಹೃದಯದಿಂದ ನಾವೇ ಕಟ್ಟಬೇಕಾಗಿಲ್ಲ. 하나님 말씀 방주에 들어가라. ದೇವರ ವಾಕ್ಯ ಹೇಳುತ್ತಾ ಇದೆ ನಾವೊಳಗೆ ಹೋಗುವಂತ. 자기 생각 난 안 들어가도 돼. ನಿನ್ನ ಸ್ವಂತ ಅವಳ ಆಚೆ ಹೇಳ್ತದೆ ನಾವೊಳಗೆ ಹೋಗೋದು 그의 ಬೇಡ ಅಂತ. 마음하고 다른 한 생각이 그들의 마음 안에 있었다. ನಮ್ಮಲ್ಲಿರುವಂತಹ ಆಲೋಚನೆಯು ದೇವರ ಹೃದಯಕ್ಕಿಂತ ಬಹಳ ವ್ಯತ್ಯಾಸವಾಗಿ ನಮ್ಮ ಹತ್ರ 우리 ಇದೆ. 인류가 범하는 모든 불행은 다 거기에서 온 것입니다. ಮನುಷ್ಯರಿರುವಂತಹ ಎಲ್ಲಾ ಒಂದು ಕಠಿಣ ಪರಿಸ್ಥಿತಿ ಎಲ್ಲಿಂದ ಬಂತು? 저는 제가 구원을 받았습니다. ನಾನು ರಕ್ಷಣೆ ಹೊಂದಿಕೊಂಡೆ. 내가 구원을 받고 난 뒤에 내 마음에 하나님의 말씀이 들어왔어요. ರಕ್ಷಣೆ ಹೊಂದಿಕೊಂಡಾದ ಮೇಲೆ ದೇವರ ಒಂದು ವಾಕ್ಯ ನನ್ನ ಹೃದಯಕ್ಕೆ ಪ್ರವೇಶ ಮಾಡಿತ್ತು. 그래서 내가 그 말씀이 들어오기 전까지 ದೇವರ ವಾಕ್ಯ ಪ್ರವೇಶ ಮಾಡೋದಕ್ಕಿಂತ ಮುಂಚೆ 나는 내 생각이 다 옳은 줄 ನಾನು 알았어요. ಅಂದುಕೊಂಡಿದ್ದೆ ನನ್ನ ಒಂದು ಆಲೋಚನೆ ಎಲ್ಲವೂ ಕೂಡ ಸರಿ ಅಂತ. 난 그때 아무것도 몰랐지만 ಆ ಒಂದು ಸಮಯದಲ್ಲಿ ನನಗೆ ಏನು ಕೂಡ ಗೊತ್ತಿರಲಿಲ್ಲ. 그러나 내 모든 인생의 문제를 내가 다 결정을 했습니다. ನಾನು ನನ್ನ ಜೀವಿತಕ್ಕೋಸ್ಕರ ಎಲ್ಲವನ್ನು ತೀರ್ಮಾನ ಮಾಡಿಕೊಳ್ಳುತ್ತಿದ್ದೆ. 그게 당연한 줄로 ನಾನು 알았어요. ಅಂದುಕೊಂಡು ಈ ಒಂದು ಮಾರ್ಗ ಇರುತ್ತದೆ ಅಂತ. 하나님의 말씀이 내 마음에 들어오면서 ದೇವರ ವಾಕ್ಯ ನನ್ನ ಹೃದಯ ಪ್ರವೇಶ ಮಾಡಿದವಾಗ 하나님의 말씀과 내 생각이 다른 그 차이를 발견할 수 ಮತ್ತೆ 있어요. ನಾನು ಕೂಡ ಕಂಡುಕೊಳ್ಳಲಾಯಿತು ದೇವರ ವಾಕ್ಯಕ್ಕೆ ಮತ್ತೆ ನನ್ನ ಆಲೋಚನೆಗೆ ಏನು ವ್ಯತ್ಯಾಸ 내 ಇದೆ ಅಂತ. 생각이 옳고 정확하다고 ನಾನು 알았기 ಕೂಡ 때문에 ಅಂದುಕೊಂಡಿದ್ದೆ ನನ್ನ ಆಲೋಚನೆ ಕೂಡ ಸರಿಯಾಗಿದೆ ನಿರ್ದಿಷ್ಟವಾಗಿದೆ ಅಂತ. 내가 보고 ನಾನೇನ್ ನೋಡ್ತೇನೋ 느끼고 ನನ್ಗೇನ್ ಅನುಭವಿಸುತ್ತೇನೋ 내가 경험하고 ನನ್ಗೇನು ಅನಿಸುತ್ತೋ 내가 생각한 그 결과에선 그 모든 결정을 ಇದರ ಒಂದು ನನ್ಗೆ ಗೊತ್ತಿರುವಂತ ಎಲ್ಲಾದ್ರೂ ಕೂಡ ಒಂದು ಫಲಿತಾಂಶವು 신뢰하고 ನಾನು 살았어요. ಈ ರೀತಿ ಭರವಸೆ ಇಟ್ಟು ಈ ರೀತಿಯಾಗಿ ಜೀವಿಸಿದೆ. 내 생각하고 다른 걸 받아들이지 않았어요. ನನ್ನ ಒಂದು ಆಲೋಚನೆ ಬೇರೆ ಒಂದು ಆಲೋಚನೆ ಕೂಡ ಒಪ್ಪಿಕೊಳ್ಳುತ್ತಿರಲಿಲ್ಲ. 마음하고 다른 마음을 내가 받아들이지 ನನ್ನ 않았어요. ಹೃದಯ ಬಿಟ್ಟು ಬೇರೆ ಒಂದು ಯಾವುದೇ ಹೃದಯ ಒಪ್ಪಿಕೊಳ್ಳುತ್ತಿರಲಿಲ್ಲ. 마음하고 다른 말을 아무것도 받아들이지 않았어요. ಅವೆಲ್ಲವೂ ಕೂಡ ಏನಾಗಿದ್ರು ಕೂಡ ನನ್ನ ಹೃದಯಕ್ಕೆ ಬೇರೆ ಆಗಿದ್ರೆ ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. 하나님의 ನಾನು 말씀을 대하면서 ನಾನು ದೇವರ ವಾಕ್ಯ ನೋಡುವಾಗ 하나님의 말씀하고 내 생각하고 너무 다른 걸 ನಿಜವೂ 발견했어요. ಕೂಡ ಅನ್ಕೊಂಡುಕೊಂಡಿದ್ದೆ ದೇವರ ವಾಕ್ಯವು ನನಗಿಂತ ಬಹಳ ವ್ಯತ್ಯಾಸವಾಗಿದೆ ಅಂತ. 성경을 읽어볼 때마다 강하게 느끼는 것은 ಯಾವಾಗೆಲ್ಲ ಬೈಬಲ್ ಓದುತ್ತೆ ಏನ್ ಅನಿಸುತ್ತೆ ಅಂತ ಹೇಳಿದ್ರೆ ಆಳವಾಗಿ ನನಗೆ 하나님이 사람을 만나 대화할 때마다 ಪ್ರತಿ ಸಾರಿ ಕೂಡ ದೇವರು ಮನುಷ್ಯನನ್ನು ಭೇಟಿ ಮಾಡುತ್ತಾನೆ ಮತ್ತೆ ದೇವರು ಮಾತಾಡುತ್ತಾನೆ. 사람의 생각은 항상 하나님의 생각과 ಆದ್ರೆ 달랐어요. ಮನುಷ್ಯನ ಆಲೋಚನೆ ಪ್ರತಿ ಸಾರಿ ಕೂಡ ದೇವರಿಗಿಂತ ವ್ಯತ್ಯಾಸವಾಗಿರುತ್ತದೆ. 아브라함하고 대화를 나누실 때 ದೇವರು ಯಾವಾಗ ಅಬ್ರಾಹ್ಮನಿಗೆ ಮಾತಾಡಿದನು 아브라함하고 하나님은 생각이 달랐습니다. ಅಬ್ರಾಹ್ಮನಿಗೆ ದೇವರಿಗಿಂತ ಬೇರೆ ಒಂದು ಆಲೋಚನೆ ಇತ್ತು. 아브라함, 네가 아들을 낳으리라고 말했어요. ಅಬ್ರಾಹ್ಮನಿಗೆ ದೇವರು ಹೇಳಿದ್ರು ಅಬ್ರಾಹ್ಮನಿಗೆ ಮಗು ಇರುತ್ತದೆ ಅಂತ. 아브라함 생각 전혀 달랐어요. ಆದ್ರೆ ಅಬ್ರಾಹ್ಮ ಆಲೋಚನೆ ಬಹಳ ವ್ಯತ್ಯಾಸವಾಗಿತ್ತು. 100세 된 사람이 어떻게 아들을 낳아? ಹೇಗೆ 100 ವರ್ಷ ಮನುಷ್ಯರಿಗೆ ಮಗು ಆಗುತ್ತೆ? 나는 90세인데 이게 말도 안 돼. ಸಾರಿಗೆ 90 ವರ್ಷ ಇದೆಲ್ಲ ಕೂಡ ಅವಿವೇಕಿತನ. 하나님하고 아브라함은 전혀 다른 생각을 가지고 있는 걸 발견할 수 ನಾವು 있어요. ಕಂಡುಕೊಳ್ಳಬಹುದು ಅಬ್ರಾಹ್ಮನಿಗೆ ಮತ್ತೆ ದೇವರಿಗೆ ಬಹಳ ಒಂದು ವ್ಯತ್ಯಾಸವಾದ ಆಲೋಚನೆಗಳಿದೆ 하나님 ಅಂತ. 모세에게 말씀하셨습니다. ಒಂದು ದಿನ ದೇವರು ಮೋಶೆಗೆ ಮಾತಾಡಿದನು. 내가 너를 보내어 내 백성 이스라엘 바로에서 건져내게 하리라고 ಅದಾದ್ಮೇಲೆ 말했어요. ದೇವರು ಆತನಿಗೆ ಹೇಳಿದನು ನಾನು ನಿನಗೆ ಒಂದು ಐಗುಪ್ತ ಕಳಿಸುತ್ತೇನೆ ನೀನು ನನ್ನ ಜನ ಕೂಡ ಬಿಡಿಸಿಕೊಂಡು ಬಾ ಅಂತ 내가 ಫರೋನಿಂದ. 모세는 뭐라고 말했습니까? ಮೋಶೆ ಹೇಳಿದ್ದೇನು? 하나님 나는 못합니다. ದೇವರೇ ನಾನು ಅದನ್ನ ಮಾಡಕ್ಕಾಗುದಿಲ್ಲ. 보낼 만한 사람을 ನೀನು 보내시지. ಯಾರಿಷ್ಟ ಕಳಿಸಬೇಕಂತ ಅವ್ರನ್ನ ಕಳಿಸು. 나는 정말 못합니다. ನಾನು ನಿಜ ಇದನ್ನು ಮಾಡಕ್ಕಾಗುವುದಿಲ್ಲ. 하나님하고 모세하고 생각이 달라요. ದೇವರ ಆಲೋಚನೆ ಮತ್ತೆ ಮೋಶೆ ಆಲೋಚನೆ ಬಹಳ ವ್ಯತ್ಯಾಸವಾಗಿತ್ತು. 여러분 아브라함이나 모세만 그런 게 아니었습니다. ಅಬ್ರಾಹಂ ನೋವನೊಂದಿಗೆ ಅಷ್ಟೇ ಅಲ್ಲ, 모든 사람들의 생각이 다 하나님의 생각과 ಎಲ್ಲ ಒಂದು ಮನುಷ್ಯರ ಆಲೋಚನೆ ಕೂಡ ದೇವರಿಗಿಂತ ಬಹಳ ವ್ಯತ್ಯಾಸವಾಗಿದೆ. 여호와께서 말씀하신 내 생각 너희 생각과 다르다고 말씀하셨습니다. ದೇವರು ಹೇಳಿದ್ದು ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಲ್ಲ ಅಂತ. 그러나 여러분 그렇기 때문에 사람들이 하나님 말씀 받아들이지 않고 생각지 않는 사람들은 ಅದಕ್ಕೋಸ್ಕರ ಯಾರೆಲ್ಲ ಕೂಡ ಆಲೋಚನೆ ಮಾಡುವುದಿಲ್ಲ, ದೇವರ ವಾಕ್ಯ ಹೊಂದಿಕೊಳ್ಳುವುದಿಲ್ಲವೋ. 여러분 누구의 말을 듣고 사면 자연히 자기 생각을 따라 살 수 ಅವ್ರು ಯಾರ ಒಂದು ವಾಕ್ಯನ ಕೇಳುತ್ತಾರೆ ಅವರ ಸ್ವಂತ ಆಲೋಚನೆ ಬಳಸಿಕೊಂಡು ಹೋಗುತ್ತಾರೆ. 생각을 해봅시다. ಇದ್ರ ಬಗ್ಗೆ ಆಲೋಚನೆ ಮಾಡೋಣ. 하나님 노아에게 말씀하기 전에 노아가 방주를 만들었겠습니까? ದೇವರು ನೋಹನಕ್ಕೆ ಮಾತಾಡೋಕ್ಕಿಂತ ಮುಂಚೆ ನೋಹನನ್ನು ಕೂಡ ನಾವೇ ಕಟ್ಟಿದನ? 하나님 노아에게 말씀하기 전에도 노아가 방주 안에 들어갔겠습니까? ದೇವರು ನೋಹನ ಮಾತಾಡೋದಕ್ಕಿಂತ ಮುಂಚೆ ನೋಹ ಏನಾದ್ರೂ ಕೂಡ ನಾವೊಳಗೆ 하나님 ಹೋಗಿದಾನ? 노아에게 말씀하시기 전에 ನೋಹನಿಗೆ ದೇವರು ಮಾತಾಡೋದಕ್ಕಿಂತ ಮುಂಚೆ 노아는 방주에 들어가려고 상상도 ನೋಹ 하지 ಯಾವತ್ತೂ 않았어요. ಕೂಡ ಆಲೋಚನೆ ಮಾಡಿರಲಿಲ್ಲ, ಊಹಿಸಿರಲಿಲ್ಲ ನಾವೇ 우리의 ಹೋಗಬೇಕು 만든 ಅಂತ. 거 생각도 하지 ಆದ್ರೆ 않았어요. ಯಾವತ್ತೂ ಕೂಡ ಆಲೋಚನೆ ಮಾಡಿರಲಿಲ್ಲ ನಾವೇನ್ ಮಾಡಬೇಕು ಅಂತ. 여러분 그러기 때문에 노아가 방주를 만든 건 노아 자신의 마음이 아니라 하나님의 마음. ಅದಕ್ಕೋಸ್ಕರ ನಾವೇ ಕಟ್ಟಿರುವುದು ತನ್ನ ಒಂದು ಸ್ವಂತ ಹೃದಯವಲ್ಲ, ಅದು ದೇವರ ಒಂದು ಹೃದಯವು. 하나님의 마음을 받아 하나님의 마음으로 살았고 ಆತನು ದೇವರ ಹೃದಯ ಹೊಂದಿಕೊಂಡ ಮತ್ತೆ ದೇವರ ಹೃದಯದ ಆತನು ಜೀವಿಸಿದನು. 다른 사람은 다른 자기들의 마음을 믿기 때문에 하나님의 마음을 ಮತ್ತೆ ಅನೇಕ 거부했어요. ಜನರು ಕೂಡ ತಮ್ಮ ಒಂದು ಹೃದಯವನ್ನು ಒಪ್ಪಿಕೊಂಡರು, ಅದಕ್ಕೋಸ್ಕರ ದೇವರ ಹೃದಯನ ತಿರಸ್ಕಾರ ಮಾಡಿದರು. 결론적으로 방주를 만드는 것과 방주를 만들지 않았다는 사실은 하나님의 마음과 인간의 마음의 차이를 이야기하고 ತಕ್ಷಣವೇ 있습니다. ಕೂಡ ನಾವೇನು ಕಟ್ಟುವುದು ಮತ್ತೆ ನಾವೇನು ಕಟ್ಟದಿರುವುದು ಕೂಡ ಇಲ್ಲಿ ತೋರಿಸುತ್ತದೆ. ದೇವರ ಹೃದಯ ಒಪ್ಪಿಕೊಳ್ಳುವುದು ಮತ್ತೆ ಒಪ್ಪಿಕೊಳ್ಳದಿರುವುದನ್ನು. 방주에 들어가면 하나님의 마음을 따라 들어가고 ಜನರು ಯಾರೆಲ್ಲ ಕೂಡ ನಾವೊಳಗೆ ಹೋಗುತ್ತಾರೋ ಅವರೆಲ್ಲರೂ ಕೂಡ ದೇವರ ಹೃದಯವನ್ನು ಹೊಂದಿಕೊಂಡು 방주에 ಹೋದರು 들어가면 ಒಳಗೆ. 자기 생각을 따라간 사람들이 ಆದ್ರೆ ಜನರು ಯಾರೆಲ್ಲ ಕೂಡ ಒಳಗೆ ಹೋಗಲಿಲ್ಲ, ಅವರು ಸ್ವಂತ ಆಲೋಚನೆ ಬಳಸಿಕೊಂಡು ಹೋದರು. 그들은 방주에 들어갈 수가 없었어요. ಅದಕ್ಕೋಸ್ಕರ ನಾವೊಳಗೆ ಪ್ರವೇಶ ಮಾಡಕ್ಕಾಗಲಿಲ್ಲ. 결국 멸망을 당한 것이죠. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ನಾಶವಾದರು ಕೊನೆಗೆ. 여러분 신앙이나 우리가 하나님의 열심히 하는 게 중요한 게 아닙니다. ಆತ್ಮಿಕ ಜೀವಿತವು ದೇವರ ಮುಂದೆ ಎಷ್ಟು ವೈರಾಗ್ಯವಾಗಿದೆ ಅಂತ ಅಲ್ಲ. 사람들은 하나님의 말씀 무시하고 자기 생각을 따라 선언해
해가고 ಅನೇಕರು ಕೂಡ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿ ತಮ್ಮ ಸ್ವಂತ ಆಲೋಚನೆ ಪ್ರಕಾರ ಒಳ್ಳೇದು ಮಾಡಕ್ಕೆ ಹೋಗುತ್ತಾರೆ. 노아도 당시에 그 사람들도 그렇게 생각했어. ಆ ಒಂದು ನೋವನ ಸಮಯದಲ್ಲಿ ಅವರು ಕೂಡ ಇದೇ ರೀತಿ ಆಲೋಚನೆ ಮಾಡಿದರು. 하나님이 세상을 ದೇವರು 심판하신다고 ಹೇಳಿದ್ರು ಕೂಡ 하지만 ಈ ಒಂದು ಲೋಕವನ್ನು ಕೂಡ ನಾನು ಜಲಪಳೆಯಿಂದ ನಾಶ ಮಾಡುತ್ತೇನೆ ಅಂತ ಹೇಳಿದ್ರು. 괜찮을 거야. ನಾನು ಪರವಾಗಿಲ್ಲ, 나는 정말 착하게 살았는데 ನಾನು ಒಳ್ಳೆ ಮನುಷ್ಯನಾಗಿ ಜೀವಿಸುತ್ತಾ ಇದ್ದೇನೆ, 나는 나를 멸망시키지 않을 거야. ದೇವರನ್ನು ನಾಶ ಮಾಡುವುದಿಲ್ಲ. 그들은 전부 자기 생각을 따라 ಈ ಒಂದು ಮನುಷ್ಯರಲ್ಲೂ ಕೂಡ ತಮ್ಮ ಸ್ವಂತ ಆಲೋಚನೆ ಬಾಲಿಸಿಕೊಂಡು 그들이 ಜೀವಿಸಿದರು. 정말 자기 생각을 따라 그들은 인생을 산 것입니다. ಅವರು ತಮ್ಮ ಜೀವಿತವನ್ನು ಕೂಡ ತಮ್ಮ ಒಂದು ಆಲೋಚನೆ 자, ಬಾಲಿಸಿಕೊಂಡು 여러분, ಜೀವಿಸಿದರು. 사람이 폐괴하고 강포가 땅에 ಮತ್ತೆ 가득했다고 ನೋಡ್ತೇವೆ, 하는데 ಭೂಲೋಕವು ಕೆಟ್ಟು ಹೋಗಿತ್ತು, ಮತ್ತೆ ಮನುಷ್ಯರೆಲ್ಲೂ ಕೂಡ ಅನ್ಯಾಯದಲ್ಲಿ 그 ತುಂಬಿಕೊಂಡಿತ್ತು 살인하고 ಅಂತ 도둑질을 가늠한 걸 얘기하는 게 ಇಲ್ಲಿ 아니에요. ಏನರು ಕೂಡ ವಿಚಾರ ಮಾಡುದು, ಕಳ್ತನ ಮಾಡುದು, ಇದು ಕುರಿತಾಗಿ ಮಾತಾಡುತ್ತಾ ಇಲ್ಲ. 이 폐괴할 때에 ಯಾವಾಗ ಮನುಷ್ಯರು ಕೆಟ್ಟು ಹೋದರು, 사람이 자기를 믿는 것, ಮನುಷ್ಯನು ತನ್ನ ತಾನು ಭರವಸೆ ಇಡಲಿಕ್ಕೆ ಪ್ರಾರಂಭ ಮಾಡಿದ. 인간들이 폐괴할 때에 ಯಾವಾಗ ಮನುಷ್ಯರು ಕೆಟ್ಟು ಹೋದರು, 하나님을 믿지 아니하는 것. ಅವರು ದೇವರನ್ನು ನಂಬಲಿಲ್ಲ. 여러분, 폐괴한 인간들의 특색이 뭡니까? ಮನುಷ್ಯರು ಕೆಟ್ಟು ಹೋಗಿದ್ದ ಹೋದ್ರಲ್ಲಿ ವಿಶೇಷವೇನು? 폐괴한 인간들이 사는 삶의 특색이 뭡니까? ಮನುಷ್ಯರೆಲ್ಲರೂ ಕೂಡ ಕೆಟ್ಟು ಹೋಗಿದಂತ ಒಂದು ವಿಶೇಷ ಕುರಿತು ಏನು ಅದರಲ್ಲಿ? 자기 생각을 따라 사는. ಅವರು ತಮ್ಮ ಸ್ವಂತ ಆಲೋಚನೆ ಬಾಲಿಸಿಕೊಂಡು 저는 ಜೀವಿಸಿದರು. 노아는 자기 생각이 어떠했던 게 자기 생각을 보는 하나님의 말씀을 ನೋವನೇನೂ ಕೂಡ 따라서 ತನಗೆ ಆಲೋಚನೆ ಇದ್ದರೂ ಕೂಡ ಅದು ತನ್ನ ಆಲೋಚನೆ ಬಿಸಾಕಿ ದೇವರು ಹೇಳಿದ ಮಾತನ್ನು ಹಿಂಬಾಲಿಸಿಕೊಂಡು ಹೋಗಿ ನಾವೇನು ಕಟ್ಟುವ ಪ್ರವೇಶ ಮಾಡಿದನು. 하나님의 마음으로 그런 진행을 ಆತನು ಕೂಡ 했어요. ಸರಳವಾಗಿ ದೇವರ ಹೃದಯ ಒಪ್ಪಿಕೊಂಡರು, ಮತ್ತೆ ದೇವರ ಹೃದಯ ಅನುಸಾರವಾಗಿ 그러나 다른 ಜೀವಿಸಿದನು. 사람들은 자기의 생각을 따라서 ಆದ್ರೆ ಬೇರೆ ಒಂದು ಜನರು ಕೂಡ ಬೇರೆ ಒಂದು ಆಲೋಚನೆ ಹಿಂಬಾಲಿಸಿಕೊಂಡು ಜೀವಿಸಿದರು. 멸망받는 사람과 저주받는 사람의 차이는 그것밖에 ಅದೊಂದೇ 없습니다. ಕೂಡ ವ್ಯತ್ಯಾಸ. ಮನುಷ್ಯರು ಯಾರು ಕೂಡ ನಾಶವಾದರು, ಮತ್ತೆ ಮನುಷ್ಯರು ಯಾರೆಲ್ಲ ಕೂಡ 여러분이 ನಾಶವಾಗಲಿಲ್ಲವೋ. 어떤 죄를 지었든지 간에 ನೀನ್ ಎಂತ ಒಂದು ಪಾಪ ಮಾಡಿದ್ರು ಕೂಡ 하나님 여러분 죄를 씻을 수 없습니까? ದೇವರಿನ ಪಾಪ ತೊಳಕ್ ಆಗೋದಿಲ್ಲವಾ? 아무리 여러분 더럽을지라도 여러분 하나님 여러분 깨끗하게 할 수 없습니까? ನೀನ್ ಎಷ್ಟು ವಯಸ್ಸಾಗಿದ್ರು ಕೂಡ ದೇವರಿಗೆ ಶುದ್ಧ ಮಾಡಕ್ ಆಗಲ್ಲವಾ? 아무리 악에 빠져서 하나님 여러분을 정말 그 악에 건질 수 ನೀನ್ 없습니까? ಎಷ್ಟೇ ಒಳಗೆ ದುಷ್ಟರು ಬಿದ್ದರೂ ಕೂಡ ದೇವರ ಒಂದು ದುಷ್ಟದಿಂದ ನಿನ್ನ ಬಿಡುಗಡೆ ಮಾಡುವಲ್ಲವಾ? 아닙니다. ಅದು ಆಗಲ್ಲ, 그럼 그렇지 않습니다. ಅದು ಆಗಲ್ಲ. 자, 여러분 그런데 문제는 하나님이 내 속에 일할 수 있도록 하나님 말씀을 내 마음에 받들이지 않다. ಸಮಸ್ಯೆ ಅಂತ ಹೇಳಿದ್ರೆ ಜನರೆಲ್ಲೂ ಕೂಡ ದೇವರ ವಾಕ್ಯವನ್ನು ಹೃದಯದಲ್ಲಿ ಒಪ್ಪಿಕೊಳ್ಳುತ್ತಾ ಇಲ್ಲ. ಅದೇ ಇದನ್ನು 믿고 있습니다. ಅನೇಕ ಜನರು ತಮ್ಮನ್ನು ತಾವು ಭರವಸೆ ಇಡುತ್ತಾರೆ, ಇದನ್ನು 의지하고 ತಮ್ಮ ಮೇಲೆ ತಾವು ಅವಲಂಬನೆ 어리석은 ಆಗುತ್ತಾರೆ. 사람은 자기를 믿는다고 ದಡ್ಡ 말해요. ಜನರು ಕೂಡ ತಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ಹಾಗೆ ಅವರು ಅವರು ಒಂಚೂರು ಅಂದುಕೊಳ್ಳುತ್ತೆ ನಮ್ಮ ಆಲೋಚನೆ ಕೂಡ ಸರಿ, ಹಾಗೆ 열심히 하면 ಅವರನ್ನು ಕೂಡ 될 줄 ಈ ರೀತಿ 알고 ಕೂಡ ವೈರಾಗ್ಯ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತದೆ ಅಂತ. 기도하면 되지. ನಾನು ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಕೂಡ ಆಗುತ್ತದೆ. 법 지키면 되지. ನಾನೇನ್ ಮಾಡ್ಬೇಕು, ದರ್ಶನ ಕೈಗೊಂಡು ನಡಿಬೇಕು ಅಷ್ಟೇ. 어리석게 자기를 믿고 있는 ಅವರು ಈ ಒಂದು ಮಾರ್ಗದಲ್ಲಿ ತಮ್ಮ ದಡ್ಡತನದಿಂದ ಒಂದು ನಂಬಿಕೊಂಡು ಹೋಗುತ್ತಾರೆ. 노아는 자기를 믿질 못했어. ನೋವ ತನ್ನನ್ನು ತಾನು ನಂಬಲಿಲ್ಲ. 그 ಇನ್ನು 자기의 생각을 따라 살지 않고 하나님의 말씀을 ಆತನು ತನ್ನ 따라 ಆಲೋಚನೆ ನಂಬದಂತೆ ದೇವರ ಒಂದು ವಾಕ್ಯ ನಂಬುವಂತೆ ಹೋದನು. 방주를 만들었고 ನೋವ ನಾವೇನು ಕಟ್ಟಿದನು, 그리고 그 안에 ಆತನು 들어갔어요. ಅದರೊಳಗೆ ಪ್ರವೇಶ ಮಾಡಿದನು. 여러분 차이는 바로 이것입니다. ಅದು ವ್ಯತ್ಯಾಸ. 여러분들도 오늘 이제 가만히 생각해 보세요. ನೀವು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡ್ರಿ. ಇವತ್ತು 혹시 여러분이 여러분 자신을 믿고 있지 않습니까? ಬಹುಶಃ ನಿಮ್ಮನ್ನು ನೀವು ನಂಬುತ್ತಿದ್ದರೆ ಇವತ್ತು 여러분 자신을 믿고 있다면 여러분 전부 다 하나님과 다른 마음을 ನೀವೆಲ್ಲರೂ 갖고 ಕೂಡ 있습니다. ನಿಮ್ಮನ್ನು ನಂಬುತ್ತಾ ಇದ್ದರೆ ದೇವರಿರುವಂತಹ ಹೃದಯಕ್ಕಿಂತ ನಿಮ್ಮರಿಗೆ ಬೇರೆ ಹೃದಯ ಇದೆ 그러니까 ಅಂತ 여러분 ಅರ್ಥ. 자신을 믿는 데서 여러분들이 ಬಹಳ 벗어나야 ಪ್ರಾಮುಖ್ಯ ಸಂಗತಿ ಹೇಳ್ತಾರೆ, ನೀವು ಬಿಡುಗಡೆ ಹೊಂದಿಕೊಳ್ಳಬೇಕು. ನಿಮ್ಮನ್ನು ನೀವು ನಂಬುತ್ತಿರುವುದಕ್ಕೆ 인간이란 걸 ನೀನು 알아야 ಕೂಡ ತಿಳಿದುಕೊಳ್ಳಬೇಕು, ನಾನು ದಡ್ಡ ಒಂದು ಮನುಷ್ಯನು ಅಂತ. 판단이 옳지 않다는 걸 ನೀನು ಕೂಡ 알아야 ತಿಳಿದುಕೊಳ್ಳಬೇಕು, ನನ್ನ ಒಂದು ತೀರ್ಪು ಯಾವುದು ಕೂಡ ಸರಿಯಲ್ಲ 내 ಅಂತ. 자신이 선치 않는 사람인 걸 ನೀನು ಕೂಡ 알아야 ತಿಳಿದುಕೊಳ್ಳಬೇಕು, ನೀನು ಒಳ್ಳೆ ಒಂದು ಮನುಷ್ಯನಲ್ಲ 그는 ಅಂತ. 나를 부인한 사람이 ಮನುಷ್ಯ ಯಾರು ತನ್ನನ್ನು ತಾನು ನಿರಾಕರಿಸಿಕೊಳ್ಳುತ್ತಾನೋ 내 말씀을 받아들일 수가 있는 ಆತನ ದೇವರ ಒಂದು ವಾಕ್ಯವನ್ನು ಹೊಂದಿಕೊಳ್ಳುತ್ತಾನೆ. 믿는 사람은 자기 마음에 맞는 건 ಮನುಷ್ಯರು ಯಾರು 자기 ತನ್ನ 맞지 ತಾನು 않는 건 ನಂಬಿಕೊಂಡಿರ್ತಾರೋ, 받아들일 수 ತನ್ನ ಮೇಲೆ 없죠. ಯಾರು ಭರವಸೆ ಇಟ್ಟುಕೊಡ್ತಾರೋ ಆತನಿಗೆ ಸರಿ ಬೀಳುವಂತ ಮಾತನ್ನು ಮಾತ್ರ ಒಪ್ಪಿಕೊಳ್ಳುತ್ತಾನೆ. ಆತನ ಮೇಲೆ ಬೇರೆ ಯಾವುದು ಮಾತನ್ನು ನೋವಾವ ಒಪ್ಪಿಕೊಳ್ಳುವುದಿಲ್ಲ. ಸಿದೆವ ಈ ಒಂದು ಗಾಚಿ. ಸಮಯ ನೋಡುವಾಗ ಅದೇ ರೀತಿ ಕೂಡ ನೋವನ ಸಮಯದಲ್ಲಿ 종류의 ಇದ್ದಂತೆ ರೀತಿ ಇದೆ. ಇಲ್ಲಿ ಎರಡು ತರದ ಮನುಷ್ಯರಿದ್ದಾರೆ. 자기를 믿는 사람과 자기를 불신한 하나님을 믿는 사람 두 가지 종류의 ಮತ್ತೆ 사람이 ಜನರು 있어요. ತಮ್ಮನ್ನು ತಾವು ನಂಬಿಕೊಂಡವರು, ಮತ್ತೆ ಯಾರೆಲ್ಲರೂ ಕೂಡ ತಮ್ಮನ್ನು ತಾವು ನಂಬಿಕೊಳ್ಳದಂತೆ ದೇವರ 이런 ಮೇಲೆ 부인하고 ಅವಲಂಬನೆ 하나님 ಆಗಿದವರು. 믿는 믿음이 필요한 거죠. ನಾವೆಲ್ಲರೂ ಕೂಡ ನಮ್ಮನ್ನು ನಾವು ನಿರಾಕರಿಸಬೇಕು, ಮತ್ತೆ ದೇವರ ನಂಬಲಿಕ್ಕೆ ನಮಗೆ ನಂಬಿಕೆ 여러분 ಇರಬೇಕು. 다음에 다시 말씀드리겠습니다. ನಾನು ಮುಂದಿನ ಭಾಗದಲ್ಲಿ ಮಾತಾಡುತ್ತೇನೆ. 그때까지 안녕히 계십시오. ಎಲ್ಲರೂ ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.